ನಮಸ್ಕಾರ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವವರು ನಿಮ್ಮ ಸುತ್ತಮುತ್ತಲಿದ್ದಾರಾ? ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಪಡಿಸುವ ಶತ್ರುಗಳನ್ನು ಎದುರಿಸುವುದು ಹೇಗೆ? ನೆನಪಿಡಿ, ಶತ್ರುವನ್ನು ಸೋಲಿಸಲು ಕೇವಲ ಬಾಹುಬಲವಿದ್ದರೆ ಸಾಲದು, ಚಾಣಕ್ಯನ ಬುದ್ಧಿಬಲವಿರಬೇಕು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಶತ್ರುವನ್ನು ಸೋಲಿಸಲು ಸದಾ ಯುದ್ಧ ಮಾಡಬೇಕಿಲ್ಲ, ಅವನ ತಪ್ಪುಗಳೇ ಅವನನ್ನು ಸೋಲಿಸುವಂತೆ ಮಾಡಬಹುದು. ಶತ್ರುವಿನ ಅಹಂಕಾರವನ್ನು ಮುರಿಯುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ ಅತ್ಯಂತ ಶಕ್ತಿಶಾಲಿ ಶತ್ರು ಸಂಹಾರ ತಂತ್ರಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಸದಾ ನಗುಮುಖದಿಂದಿರಿ. ದ ಪವರ್ ಆಫ್ ಎ ಸ್ಮೈಲ್. ಚಾಣಕ್ಯರ ಪ್ರಕಾರ ಶತ್ರುವಿಗೆ ನೀಡುವ ಅತೀ ದೊಡ್ಡ ಶಿಕ್ಷೆಯೆಂದರೆ ನಿಮ್ಮ ಸಂತೋಷ. ಶತ್ರು ನಿಮ್ಮನ್ನು ದುಃಖಿಯಾಗಿ ನೋಡಲು ಬಯಸುತ್ತಾನೆ. ನೀವು ಅವಮಾನಕ್ಕೊಳಗಾದಾಗ ಅಥವಾ ಸಂಕಷ್ಟದಲ್ಲಿದ್ದಾಗಲೂ ನಗುತ್ತಿದ್ದರೆ ಅದು ಶತ್ರುವಿನ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತದೆ. ನಿಮ್ಮ ಶಾಂತಿಯುತ ನಗು ಅವನಿಗೆ ದೊಡ್ಡ ಸೋಲಿನ ಅನುಭವ ನೀಡುತ್ತದೆ. ಶತ್ರು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದಾಗ ಸಮಾಧಾನವಾಗಿರಿ. ನಿಮ್ಮ ತಾಳ್ಮೆಯೇ ಅವನ ಅತೀ ದೊಡ್ಡ ಸೋಲು. ಎರಡನೇ ಸೂತ್ರ: ದೌರ್ಬಲ್ಯ ಮತ್ತು ರಹಸ್ಯಗಳನ್ನು ಅರಿಯಿರಿ. ನೋ ದ ವೀಕ್ನೆಸ್. ಚಾಣಕ್ಯರು ಹೇಳುತ್ತಾರೆ, ಶತ್ರುವಿನ ಮೇಲೆ ಆಕ್ರಮಣ ಮಾಡುವ ಮುನ್ನ ಅವನ ಬಲ ಮತ್ತು ದೌರ್ಬಲ್ಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ. ಶತ್ರುವು ನಿಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದರೆ ಅವನಿಗೆ ಸೌಜನ್ಯದಿಂದ ಶರಣಾದಂತೆ ನಟಿಸಿ ಸಮಯಕ್ಕಾಗಿ ಕಾಯಿರಿ. ಅವನು ಸಮಾನನಾಗಿದ್ದರೆ ಬುದ್ಧಿವಂತಿಕೆಯಿಂದ ಸೋಲಿಸಿ. ಆದರೆ ಅವನ ದೌರ್ಬಲ್ಯವು ಸಿಟ್ಟು ಅಥವಾ ಅಹಂಕಾರವಾಗಿದ್ದರೆ ಆ ಜಾಗಕ್ಕೆ ಏಟು ನೀಡಿ. ಶತ್ರುವಿನ ಯೋಜನೆಗಳ ಬಗ್ಗೆ ನಿಮಗೆ ಮೊದಲೇ ಮಾಹಿತಿಯಿದ್ದರೆ ಅರ್ಧ ಯುದ್ಧವನ್ನು ನೀವು ಗೆದ್ದಂತೆಯೇ ಸರಿ. ಮೂರನೇ ಸೂತ್ರ: ನೋಯಿಸಬೇಡಿ, ಆದರೆ ಮರೆಯಬೇಡಿ. ಡೋಂಟ್ ಹರ್ಟ್, ಡೋಂಟ್ ಫರ್ಗೆಟ್. ಚಾಣಕ್ಯನ ಈ ಮಾತು ಕ್ರಾಂತಿಕಾರಿ. ನಿಮ್ಮ ಶತ್ರುವನ್ನು ಎಂದಿಗೂ ದ್ವೇಷಿಸಬೇಡಿ, ಏಕೆಂದರೆ ದ್ವೇಷವು ನಿಮ್ಮ ವಿವೇಚನೆಯನ್ನು ಮರೆಸುತ್ತದೆ. ಆದರೆ ಅವನು ಮಾಡಿದ ಅಪರಾಧವನ್ನು ಎಂದಿಗೂ ಮರೆಯಬೇಡಿ. ಶತ್ರುವಿನ ಜೊತೆ ಮತ್ತೆ ಸ್ನೇಹ ಮಾಡಿದರೂ ಅವನ ಮೇಲೆ ಸದಾ ಒಂದು ಕಣ್ಣಿರಲಿ. ಹಾವು ಹಾಲನ್ನು ಕುಡಿದರೂ ವಿಷವನ್ನೇ ಕಾರುತ್ತದೆ. ಹಾಗೆಯೇ ಕೆಟ್ಟ ಸ್ವಭಾವದ ಶತ್ರು ಸುಧಾರಿಸುವುದು ಕಷ್ಟ. ಅವನನ್ನು ಎದುರಿಸಲು ಸದಾ ಸಿದ್ಧರಾಗಿರಿ, ಆದರೆ ನಿಮ್ಮ ಯೋಜನೆಗಳನ್ನು ಅವನಿಗೆ ತಿಳಿಯದಂತೆ ಗುಪ್ತವಾಗಿಡಿ. ಶತ್ರುಗಳನ್ನು ಸೋಲಿಸುವುದು ಎಂದರೆ ಅವರನ್ನು ಕೊಲ್ಲುವುದಲ್ಲ, ಬದಲಿಗೆ ಅವರ ಅಧರ್ಮವನ್ನು ಮತ್ತು ಅವರ ಕೆಟ್ಟತನವನ್ನು ಗೆಲ್ಲುವುದು. ಚಾಣಕ್ಯನ ಈ ತಂತ್ರಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಳಿಯಲು ನೋಡುವ ಶತ್ರುಗಳಿಗೆ ನೀವು ನೀಡುವ ಉತ್ತರವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ನಂಬಿಕಸ್ಥ ಗೆಳೆಯರಿಗೆ ಮಾತ್ರ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಯವಾಗ.